ಕೋಲ್ಕತ್ತಾದಲ್ಲಿರುವ ಐಪಿಎಸಿ ಮುಖ್ಯಸ್ಥ ಪ್ರತೀಕ್ ಜೈನ್ ಮನೆಗೆ ಜಾರಿ ನಿರ್ದೇಶನಾಲಯದವರು ದಾಳಿ ಮಾಡಿದ್ರು. ಪ್ರಧಾನಿಯವರೇ, ನಿಮ್ಮ ಗೃಹ ಮಂತ್ರಿಯನ್ನ ಹತೋಟಿಯಲ್ಲಿಡಿ ಎಂದು ಮಮತಾ ಬ್ಯಾನರ್ಜಿಯವರು ಕರೆ ನೀಡಿದ್ದಾರೆ. ಐಪಿಎಸಿ ಇಂಡಿಯನ್ ಪೊಲಿಟಿಕಲ್ ಆಕ್ಷನ್ ಕಮಿಟಿಯ ಮುಖ್ಯಸ್ಥರಾದ ಪ್ರತೀಕ್ ಜೈನ್ ಅವರ ಕೋಲ್ಕತ್ತಾದಲ್ಲಿರುವ ಮನೆಗೆ ಇಡಿ ಜಾರಿ ನಿರ್ದೇಶನಾಲಯದವರು ದಾಳಿ ನಡೆಸಿದ್ರು. ಹಲವಾರು ಅಕ್ರಮಗಳ ಕಾಗದ ಪತ್ರದಿಂದ ಹಲವು ವಸ್ತುಗಳು ವಶವಾಗಿರುವುದಾಗಿ ಹೇಳಲಾಗಿದೆ. ಇದೇ ವೇಳೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಸಿಡಿದೆದ್ದಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಒಳಾಡಳಿತ ಮಂತ್ರಿ ಅಮಿತ್ ಶಾ ವಿರುದ್ಧ ಕೆಲವು ತಿಂಗಳುಗಳಿಂದ ಅವರು ಯುದ್ಧ ಸಾರಿದ್ದಾರೆ. ಈ ದಾಳಿಯನ್ನ ಒತ್ತಿ ಹೇಳಿ ಪ್ರಧಾನಿ ಮೋದಿಯವರೇ, ನಿಮ್ಮ ಗೃಹ ಮಂತ್ರಿಯನ್ನ ಹತೋಟಿಯಲ್ಲಿಟ್ಟುಕೊಳ್ಳಿ ಎಂದು ಮಮತಾ ಕರೆ ನೀಡಿದ್ದಾರೆ. ಲೂಟಿ ಹೊಡೆಯುತ್ತಿದ್ದಾರೆ, ಸುಳ್ಳು ಹೇಳುತ್ತಿದ್ದಾರೆ, ನಮ್ಮ ಯೋಜನೆ ನೀತಿ, ನಮ್ಮ ಕಾಗದ ಪತ್ರ, ನಮ್ಮ ಮತದಾರರ ಹೆಸರುಗಳನ್ನೆಲ್ಲ ಕದಿಯುತ್ತಿದ್ದಾರೆ. ಪ್ರಧಾನಿಯವರೇ, ನಿಮ್ಮ ಬಗೆಗೆ ವಿಷಾದವಾಗುತ್ತಿದೆ. ನಿಮ್ಮ ಗೃಹ ಮಂತ್ರಿಯನ್ನ ಹತೋಟಿಯಲ್ಲಿಟ್ಟುಕೊಳ್ಳಿ ಎಂದು ಮಮತಾ ಬ್ಯಾನರ್ಜಿ ಕೂಗು ಹಾಕಿದ್ದಾರೆ. ನಿಮ್ಮ ಬಿಜೆಪಿ ಕಚೇರಿಯ ಮುಖ್ಯಸ್ಥ, ನಿಮ್ಮ ರಾಜಕೀಯ ನಡೆಯ ಮುಖ್ಯಸ್ಥನೇ ಅಕ್ರಮಿ ಎಂದು ನಿಮ್ಮದೇ ಜಾರಿ ನಿರ್ದೇಶನಾಲಯ ಹೇಳಿದೆ ಎಂದು ಮಮತಾ ಕಿಡಿಕಾರಿದ್ದಾರೆ. ಇದರ ನಡುವೆ ಮಮತಾ ಬ್ಯಾನರ್ಜಿ ಅವರು ಐಪಿಎಸಿ ಮುಖ್ಯಸ್ಥ ಪ್ರತೀಕ್ ಜೈನ್ ಮನೆಗೆ ಧಾವಿಸಿದ್ದಾರೆ. ಬಿಜೆಪಿಯ ಐಟಿ ಸೆಲ್ಗೆ ರಾಜಕೀಯ ಕಾರಣಕ್ಕೆ ಅಸಂವಿಧಾನಿಕವಾಗಿ ಆತನ ನೇಮಕ ಆಗಿದೆ ಎಂದು ಟೀಕಿಸಿದ್ರು. ಈ ಜೈನ್ ತೃಣಮೂಲ ಕಾಂಗ್ರೆಸ್ ಸಂಬಂಧಿ ತಪ್ಪು ಮಾಹಿತಿಯ ಡಿಸ್ಕ್ ಮಾಡಿಕೊಟ್ಟಿದ್ದಾರೆ ಎಂಬುದು ಟಿಎಂಸಿಯ ದೂರು. ಪ್ರತೀಕ್ ಜೈನ್ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆಂದು ಇಡಿ ದಾಳಿ ನಡೆದಿತ್ತು. ಜೈನ್ ಅಕ್ರಮವಾಗಿ ತೃಣಮೂಲ ಕಾಂಗ್ರೆಸ್ ಬಗೆಗೆ ಸಂಗ್ರಹಿಸಿದ್ದ ಡೇಟಾವನ್ನ ಇಡಿ ಅವರು ಒಯ್ಯುವಂತಿಲ್ಲ ಎಂಬ ವಾಗ್ವಾದ ನಡೆಯಿತು. ಗೃಹ ಮಂತ್ರಿ ಅಮಿತ್ ಶಾ ಅವರು ಇಡಿ ಮೂಲಕ ನಮ್ಮ ಪಕ್ಷದಿಂದ ಕದ್ದ ಮಾಹಿತಿ ಮತ್ತು ನಮ್ಮ ಬಗೆಗೆ ಪ್ರತೀಕ್ ಜೈನ್ ಸಂಗ್ರಹಿಸಿದ ಸುಳ್ಳು ಮಾಹಿತಿ ತರಿಸಿಕೊಳ್ಳುತ್ತಿದ್ದಾರೆ ಎಂದು ಕೂಡ ಮಮತಾ ಬ್ಯಾನರ್ಜಿಯವರು ಆರೋಪವನ್ನ ಮಾಡಿದ್ರು.